ಟೈಮ್ ಒಂದು ಭಾಳ ಆಯ್ತು. ವಯಸ್ಸರಿ ಆಯಿತು. ಎರಡು ಹೆಣ್ಣು ಮಕ್ಕಳು ಮದುವೆ ಆಲಾರ್ದೆ ಅದಾವ. ನಾವು ದೊಡ್ಡದು ಮದುವೆ ಮಾಡ್ದಕ್ರಿ ಅವ್ರ ಮದುವೆ ಸಣ್ಣವ್ರೆಲ್ಲ ಕೈಗೆ ಜಾಯ್ಕ್ ಮಾಡೀನಿ. ಅವ್ರಿಗೆ ಹೂವಿನಾಗ ಇಟ್ಟಿನಂದ್ರೆ ಹೂವಿನಾಗೆ ನೋಡ್ಕೊತೀನಿ. ನನ್ನ ಮಗಳು ರೂಪ ಅಲ್ಲ ಬರಕ್ಕೆ. ಬರ್ಲಿ ಬರ್ಲಿ. ಅಪ್ಪ ಏನ್ರಿ ಹೊಲ್ದಾಗ ಬಿ ಕಾಣಿಸಲ್ಲಾಗ್ಯಾರ, ಎಲ್ಲಿ ಹೋಗ್ಯಾರ? ಅಪ್ಪ ಇಲ್ಲೇ ಅಲ್ಲಲ್ಲ. ಅಪ್ಪ ಅಪ್ಪ ಮುಂಜಾನೆ ಹಿಡ್ದು ಕೆಲ್ಸಾನೇ ಮಾಡತ್ತಿ, ಅದ್ ಕೆಲ್ಸ ಮಾಡೋದ್ ಇರ್ತದೆ. ಬಾಪ ಮುಂಜಾನೆ ಊಟ ಮಾಡೋದೇ ಬಂದಿ, ಬಾಪ ಊಟ ಮಾಡತ್ತಿ. ಅಲ್ವಾ ಊಟ ಎಲ್ಲಿ ಹೋತು? ಸಾವುಕಾರ ಮನ್ಯಾಗ ಕೆಲಸ ಮಾಡಿದ್ರೆ ಅವ್ರಿಗೆ ತೃಪ್ತಿ ಆಗ್ತದ. ನಾನು ಕೆಲಸ ಮಾಡೀನ ಅನ್ನೋ ತೃಪ್ತಿ ನನಗೂ ಇರ್ತದ. ಕೆಲಸ ಮಾಡ್ಬೇಕವ. ಹಂಗ ತಂದು ಊಟ ಬಿಡತ್ತಾರ ಏನಪ್ಪ? ಬಿಸಿಲಾಗಿ ಬಂದಿಲ್ಲವ. ಹೋಗು ಅಲ್ಲಿ ಬುತ್ತಿಡು ನಾ ಇಟ್ಟು ದನಗಳಿಗೆ ಮೇವು ಹೋಗ್ಯಾನ ಬಂದ್ಬಿಡ್ತೀನಿ. ಬಾಪ ದನಗಳು ಮೇವ ತನ್ಕೋತ್ ಕುಂದ್ರಬೇಡ, ಬಾ ಊಟ ನಡಿಯ. ಸಾವುಕಾರ ಇಲ್ಲೇ ಕೂತಾರೇನು? ಯಾಕೋ ರೂಪವ ನಿಮ್ಮಪ್ಪ ಬುದ್ಧಿ ತಂದೇನು? ಅದೇ ಅಪ್ಪ ಊಟ ಮಾಡಿತ್ತಲ್ರಿ ಸಾವುಕಾರ, ಅದೇ ತಗೊಂಬಂದಿದ್ರಿ. ಯಾಕೋ ರೂಪ ಎಂತ ಬಿಸಲ ಬಂದಿಯಲ್ಲ? ಅವ ರಾಮನ್ ಹೊರಗಿನವ ಏನವ? ಇಲ್ಲ ಮನೆ ಊಟ ಮಾಡ್ತಿದ್ನಲ್ಲ. ಸಾವುಕಾರ ನಾನು ನಡೀತೀನ್ರಿ. ಗೊಬ್ಬರ ಅದು ಇಳಿಸ್ಕೊಂಡು ಹೊಡೆಸ್ ಸ್ವಲ್ಪ. ನಂದೊಂದು ಸ್ವಲ್ಪ ಹಂಗೆ ಮಾರ್ಕೆಟ್ನಾಗ ಕೆಲಸ ಅದ, ಸ್ವಲ್ಪ ಹೋಗಿ ಬರ್ತೀನಿ. ಆಯ್ತು. ರಾಮನ ಮಗಳು ತಂದ ಬುತ್ತಿ ನಾನೇ ಉಳ್ಳೇನು? ಇಲ್ಲ, ರಾಮನ ಮಗಳ ಯೌವನದ ಬುತ್ತಿ ಉಳ್ಳಿ. ಹಾದಿನ್ಯಾಗ 12 ಹುಡುಗರು ಹಾದು ಹೊಂಟ್ರು, ನಾನು ಚಿತ್ತಾಗಿ ಹೋಗಿರ್ಲಿಲ್ಲ. ರಾಮನ ಮಗಳ ಮ್ಯಾಗ ನನ್ನ ಕಣ್ಣು ಬಿದ್ದೈತೆ ಅಂದ್ರ ಒಟ್ಟು ಸಣ್ಣ ಬಿಡಂಗ ಇಲ್ಲ. ಇಲ್ಲಿ ಮೊದಲು ಅಣ್ಣ ಹೇಳಿದ ಕೆಲಸ ಮುಗಿಸಿದ್ರಾಯ್ತು, ಆಮೇಲೆ ನನ್ನ ಕೆಲಸ ಕೈ ಹಾಕಿದ್ರ. ದೊಡ್ಡ ಸಾವುಕಾರ ಇಲ್ಲ, ಸಣ್ಣ ಸಾವುಕಾರ ಇಲ್ಲ, ಎಲ್ಲಿ ಹೋಗಿರ್ಬೇಕು? 108 ಕೆಲಸ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಊಟ ಮಾಡಿ ನೈಟ್ ಕೆಲಸ ಮಾಡ್ಬೇಕು.
ರೂಪ ಎಟ್ಟದನ್ ಹೋದ್ರು ಅಪ್ಪು ಬುತ್ತಿ ಕೊಡ್ಲಕ್ಕ ಆರ ಬೇರೆ ಡಿಗ್ಗಿ ಬಿದ್ದಾವ ಇನ್ನ ಮನೆ ಕೆಲ್ಸ ಹಂಗೆ ಕೂತ ಹೋದ್ ಕಡಿಮೆ ಬಂದ್ ಕಡಿಮೆ ಅದೊಂದ್ ಏನಾರ ಹೇಳನ ಅಳ್ಕೋ ಕೂತ್ ಬಿಡ್ತಾ ಸಾಕೆ ಅದ ಕೇಸ್ ಎಲ್ಲಾರು ಹೇಳ್ಬೇಕು ಹೇಳನ ಅದೊಂದ್ ಅಳ್ಮೋತಿ ಮಾಡ್ಕೊಂಡ್ ಕುಂದಿರ್ತಾ ಸುಮ್ಮ ಅಕ್ಕ ಹೇಳಿ ಗಪ್ಪ ಕುಂದ್ರಲೂತೀನಿ ಅಪ್ಪಂದ್ ಲಾಡ್ಕಿ ಏನ್ ಮಾಡಿದ್ರಿ ಬಿ ಗಸ ಕೆಲ್ಸ ಮಾಡೋದೇ ಗೊತ್ತಿಲ್ಲ. ಬಿಸಿಲು ಇಟ್ಟಾಯ್ತು ಇನ್ನ ಒಗ್ಯಾಣದಾವ್ ಬೈತಾಳ ಅರಿಕೋನವ ರೇಖಾ. ರೇಖಾ ಒಗ್ಯಾಕ್ ನೀ ಬಂದಿದಿ, ನಾ ಬಂದ್ ಒಗಿತಿದ್ದಲ್ಲ. ಹಾ ಒಗಿತಿವಿ ಭಾಳ. ಇಟ್ಟಾಕ್ ಲೇಟ್ ಮಾಡಿದಿ, ಜಲ್ದಿ ಬರಕ್ ಬರಲ್ಲ. ಅಪ್ಪಗ್ ಜರ ಬುತ್ತಿ ಕೊಟ್ಟು ಬಂದ, ಹಂಗೆ ಸೌಕಾರ್ ಮಾತಾಡತ್ತಿರ್ ಸ್ವಲ್ಪ ಮಾತಾಡ್ ಬಂದ. ಹಾ ಸಾವ್ಕಾರ್ ಕೂಡ ನಿಂದೇನ್ ಮಾತ ಅಂತ ಏನ್ ಮಾತಾಡಿದಿ? ಹಂಗೇನಿಲ್ಲವ ರೇಖಾ, ಅಪ್ಪಗ ಬುತ್ತಿ ಕೊಡಕ್ ಹೋಗಿದಲ್ಲ, ಇಲ್ಲೇ ಉಣ್ತಿರಲ್ಲ ಬುತ್ತಿಯಾಗ ತರಕ್ ಹೋಗಿ ಅಂತಂದ್ರು. ಅಪ್ಪಗ ಊಟ ಕೊಡಂಗಾದ್ರೇನವ್ರ? ಅವ ಇದ್ದಿತ್ತಿಲ್ಲೇನು ಕರಿಮೋತಿ ಅವ? ಅವರು ಇದ್ರ ತಂಗಿ. ಆಯ್ತಾಯ್ತ್ ನಡಿ, ನಾ ಸೊಕೊಂಡ್ ಬರ್ತೀನಿ. ಆಯ್ತಾಯ್ತ್ ತಂಗಿ, ನಾ ಹೋಗ್ತೀನಿ. ಹಿಂಗೆ ಹೋದಳಿಕಿ ಹುಡ್ಕೊತ ಏನಾಯ್ತಿಕಿಗೆ? ಇಲ್ಲ ಇವ ಯಾಕೆ ಹಿಂದ್ ಬೆನ್ ಹತ್ಕೊತ ಹೋದವ? ನಮ್ಮ ಅಕ್ಕರ ಹೆಂಗ್ ಓಡೋದಳು, ಇವ ಹಿಂದಿದ್ ಹೋದ. ಏನ್ ನಡೆದ ಆಟನೇ ಗೊತ್ತಾಗಲ್ಲ ನಮಗ. ಯಾಕೆ ಗೌರವ ಇಟ್ಟ ಗೌರವ ಆಗಿದಿ ಆಮೇಲೆ ಮತ್ತ ಹಂಗೇನಿಲ್ರಿ ಸೌಕರ. ರೂಪ, ನಾ ಮುಟ್ಲಾರ ಹಣ್ಣು ಒಂದು ಉಳ್ದಿಲ್ಲ. ನೀವೊಂದು ಹೆಣ್ಣದಿ ಅಂತ ಉಳ್ದಿ. ಇವತ್ತ ನೀನು ಉಳಿಯಂಗಿಲ್ಲ. ಸೌಕಾರ ಏನತ್ ಮಾತಾಡ್ಲತ್ತೀರಿ ನೀವು? ನಾವು ನಿಮ್ ಮನಿ ಮಕ್ಕಳಿದ್ದಂಗ, ನೀವೇ ಹಿಂಗ್ ಮಾಡಿದ್ರೆ ಹ್ಯಾಂಗ್ರಿ? ಏ ರೂಪ, ಇಂತ ಅನುಕಂಪದ ಮಾತಿಗೆಲ್ಲ ಬಗ್ಗವಲ್ಲ ಈ ಸತೀಶ. ನಿನ್ನಂತ ಚಂದ ಮೈಮಾಟಕ್ಕ ಸೋತು ಮರಳಾಗ್ಯಾನ. ಇಷ್ಟೆಲ್ಲ ನಿನ್ನಂದ ಚಂದಕ್ಕೆ ಮರಳಾದವನ ನಿನ್ನ ಅನುಭವಿಸ್ಲಾರ್ದ ಬಿಟ್ರ ನನ್ನ ಹೆಸರು ಸತೀಶ್ನಲ್ಲ. ಇವತ್ತಿನದ ಬಿಡಂಗ್. ಬೇಡ್ರಿ ಸೌಕಾರ, ಬೇಡ್ರಿ, ಇದ್ರದ್ ಗೊತ್ತಿರತ್ತಿಲ್ಲ, ಬೇಡ್ರಿ ಸೌಕಾರ. ಸೌಕಾರ ನಮ್ಮ ಅಪ್ಪರಿಗೆ ಹೇಳ್ತೀನಿ, ಬೇಡ್ರಿ ಸೌಕಾರ, ಬೇಡ್ರಿ ಸೌಕಾರ. ನಾಚಿಕೆ ಮಾನ ಮರ್ಯಾದಿ ಎಲ್ಲಿಟ್ರಿ? ಏನ್ರಿ ಗೌಡ್ರ, ದುಡ್ಕೋತಿನ ಹೆಣ್ಮಕ್ಳ ಅಂದ್ರ ನಿಮ್ಗ ಕಾಲನ್ ಕಸ ಏನ್ರಿ? ನಾವು ದುಡ್ಡು ಉಣ್ತೇವ್ರಿ, ಇಂತ ಹೇಸ್ ಕೆಲ್ಸ ಮಾಡಲ್ರಿ. ಏ ಸತೀಶ, ನಿನ್ ಬಲಿ ಆಸ್ತಿ ಅಂತಸ ಇದ್ದಿರ್ಬೇಕು, ಆದ್ರ ನಮ್ ಬಲಿ ದುಡ್ಕೊಂಡ್ ಉಣೋದು ಸ್ವಾಭಿಮಾನಿ ಅದ. ನಿನ್ನ ಆಸ್ತಿ ಅಂತಸ ನನ್ ಚಪ್ಪಲ್ ಸಮಾನ. ಏ ರೇಖಾ, ನಮ್ಮ ಮನ್ಯಾಗ ದುಡ್ಕೊಂಡ್ ತಿನ್ನೋರು ನೀವು, ನಮ್ಮ ಆಸ್ತಿ ಅಂತಸ್ ಬಗ್ಗೆ ಮಾತಾಡ್ತಿ? ಇಲ್ಲಿ ಯಾರ್ ಚಪ್ಪಲ್ದಾಗ ಯಾರ್ ಕಾಲ್ ಇಡ್ತಾರ ಅನ್ನೋದು ಮುಂದೊಂದ್ ದಿನ ತೋರಿಸ್ತೀನಿ. ರೂಪ, ಕಣ್ಣಿಟ್ಟ ನನ್ನ ಮಗ ಅಟ್ಟ ಸರಳ ಬಿಡು ಮಗ ನಾನು. ಇನ್ ಮ್ಯಾಗ ಜ್ವಾಕಿ ರೂಪ, ಇನ್ ಮ್ಯಾಗ ಜ್ವಾಕಿ. ಅಕ್ಕ ಅಳಕ್ ಹೋಗ್ಬೇಡ ತಂಗಿ ಬಾ, ಅಪ್ಪನ ಮುಂದೆ ಹೇಳಂ ಬಾ ವಿಷಯ. ಇಂತೂ ಸಣ್ಣ ಸಣ್ಣ ವಿಷಯ ಅಪ್ಪಗೆ ಯಾಕೆ ಹೇಳ್ತಿ? ನಾ ಇದ್ದೀನಲ್ಲ, ನಾ ನಾಗರಹಾವ್ ಇದ್ದಂಗ. ಅವನಿಗೆ ಎಲ್ ಕುಕ್ಬೇಕು ಏನ್ ಮಾಡ್ಬೇಕು ಅನ್ನೋದು ನಂಗೆಲ್ಲ ಕೂನದ. ಇದೆಲ್ಲ ಅಪ್ಪಂತ ನಾ ಒಯ್ಯಂ ಬೇಡ, ನಾ ಸುಮ್ಮನೆ ಟೆನ್ಷನ್ ತಗೋತಾನ ಅಪ್ಪ. ನಮ್ ಬಾ ಮನಿಗ್ ಹೋಗ. ಇನ್ನ ಮಣ್ಣಿಂದ ವಿಷಯನೇ ಮರ್ತಿಲ್ ಕಾಣಿಸ್ತದ. ರೂಪಕ 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 ಹಂಗೆ ಕೂತಿದಿ? ಏನ್ ತಂಗಿ ಹಂಗೆ ಕೂತಿದಿ? ಇಲ್ಲಕ್ಕ, ಮಣ್ಣಿನ ವಿಷಯನೇ ಇನ್ನ ತಲೆಗಿಟ್ಕೊಂಡ್ ಕೂತಿದಿ. ಅಪ್ಪ ಏನ್ ತಿಳ್ಕೊಳಲ್ಲ ಅಂದ್ರೆ ಅಪ್ಪಗ ದುಡಿಯೋದಾಗಲ್ಲ. ಮತ್ ನಮ್ ಇಬ್ರು ಚಿಂತೆ ಮಾಡ್ಕೋತ ಇನ್ನ ಸಣ್ಣ ಆತಾನ. ಅವೆಲ್ಲ ಚಿಂತೆ ಬಿಟ್ಬಿಡು.
ಹಂಗೇನಿಲ್ರಿ ಅಕ್ಕ, ಮನಸ್ಸೇ ಯಾಕೋ ಸರಿ ಇಲ್ಲ. ನೋಡಕ್ಕ ಸ್ವಲ್ಪ ನಕ್ಕೋತಿರು, ಅಪ್ಪ ಬರಗತ್ತಾನಲ್ಲಿ ಮತ್ ಹಿಂಗ್ ಕುಂದ್ರನ ನೋಡಿ ಮತ್ ತಲಿ ತಾಪ್ ಮಾಡ್ಕೊತಾನವ. ನೋವ ಅಪ್ಪಗ ಗೊತ್ತಾಗದ್ ಬೇಡ, ಯಾಕಂದ್ರ ಅದೇ ಹೊಲ್ದಾಗ ಕೆಲ್ಸ ಮಾಡಿ ಬಂದಿರ್ತಾನ, ಸುಸ್ತಾಗಿರ್ತದ. ಮತ್ ನಮ್ದು ಎಲ್ಲಿ ಕೇಳ್ಕೊತ್ ಕುಂದಿರ್ತಾನು. ತಂಗಿ ಅವ ಮಾಡೋದ್ ನೋಡ್ ನನಗರ ಅಂಜಿಕೆನೆ ಬರತೈತಿ. ಅಪ್ಪನ್ ಮುಂದ್ ಹೇಳಾನು. ನಡೆ ನೀನ್ ಹುಚ್ಚಿ, ಇಂಥವಕ್ಕೆಲ್ಲ ತಲೆ ಕಡ್ಸೋತಾರೇನು? ಅಪ್ಪ ಬರ್ಲತ್ತಾನಲ್ಲಿ, ಅಪ್ಪನ ಮುಂದೆ ಏನು ಹೇಳಕ್ ಹೋಗ್ಬೇಡ. ನಾ ಇದ್ದೀನಲ್ಲ, ನಾ ಇರೋ ಮಟ್ಟ ನಿಂಗೆ ಯಾರೇನು ಮಾಡಕ್ ಆಗಲ್ಲ. ಸುಮ್ ಕುಂದ್ರು. ಯಾಕವ್ವ ರೂಪ ಹೆಂಗ್ ಕೂತೀರಿ? ಏನಿಲ್ಲಪ್ಪ, ಈಗ ಬಂದೇನು? ಈಗ ಬಂದ್ ನೋಡು. ಸುಸ್ತಾಗಿರ್ಬೇಕ್ ಬಾಳ. ಹ್ಞೂನವ್ವ. ನೀರ ತಂದ್ ಕೊಡ್ಲೇನು? ನೀರತ್ ಏನ್ ಬೇಡ, ಕುಡ್ದು ಬಂದಿನಿ. ಹಾ. ಬುತ್ತಿ ಕಟ್ರಿನ? ಹಾಪ ಮಾಡಿ ಕಟ್ಟಿಟ್ಟಿ. ಬುತ್ತಿ ಕಟ್ರಿ, ನಾ ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ. ಹಾ. ನೀವು ಬರ್ಲಾಕ್ ಹೋಗ್ಬೇಡ್ರಿ ಆ ಕಡೆ, ಬಿಸಿಲು ಭಾಳ ಅದ, ಹೈರಾಣ ಆತಿರಿ. ಇಲ್ಲೇ ಮನ್ಯಾಗ ಕೆಲಸ ಮಾಡ್ಕೋತೀರಿ. ಯಾಕಪ್ಪ ಕೆಮ್ಸಲತ್ತ ದವಾಖಾನೆ ಹೋಗಲ್ಲೇನು? ಎದಿ ನುಸಾತದ. ಏನಿಲ್ಲ, ನಿನ್ನೆ ಮಧ್ಯಾಹ್ನದಾಗ ಸಾವುಕಾರ ಒಂದಿಷ್ಟು ಮಜ್ಜಿಗೆ ಕೊಟ್ರು. ಕುಡ್ದ ನೀಡ್ದು ಒಂದ್ ಸ್ವಲ್ಪ ಚಕ್ರ ಬಂದ. ದವಾಖಾನೆ ಹೋಗೋಣ ನಡಿಯಪ್ಪ. ಏನ್ ಬೇಡವಾ, ನನ್ ಏನಾಗ್ತದ? ಅದೀನಿ. ನೀನೇ ದುಡ್ದು ಹಾಕೋ ನಮ್ಗ. ನಿನಗೆ ಏನ್ರ ಆಯ್ತಂದ್ರ ಅಂದ್ರ ಅಕ್ಕಂದ ನನ್ ಗತಿ ಯಾರಪ್ಪ? ಹಿಂಗ್ ಹುಚ್ಚನಂಗ್ ಮಾಡಕ್ ಹೋಗ್ಬೇಡ. ನಡಿ ದವಾಖಾನೆ ಹೋಗಾನು. ಮನ್ಯಾಗ ಹೋರಿ ನೀವು. ಹೋರಿ ಬುತ್ತಿ ತರಿ. ನೋಡಪ್ಪ ಸುಮ್ ಹೋಗಾನ ಅಂತ ಹೇಳ್ತೀನಿ. ಆದ್ರ ಸೌಕಾರ್ಗ ನಾವ್ ಹೇಳ್ಕೊತೇವ್, ದವಾಖಾನೆ ಹೋಗಮ್ ನಡಿ ನಾವು. ಉತ್ಸವ ನನಗೇನೂ ಆಗಿಲ್ಲ, ಸ್ವಲ್ಪ ಮಜ್ಜಿಗೆ ಕುಡ್ದಿನಿ, ಪಿತ್ತ ಆಗ್ಯದ. ನನ್ ಪ್ರಕೃತಿ ಬಗ್ಗೆ ನನಗೆ ಗೊತ್ತದ. ಆಯ್ತು. ನನಗೆ ಆರಾಮ್ ತಪ್ಪು ನನ್ನ ಮಕ್ಕಳಿಗೆ ಹೇಳಿದ್ನಂದ್ರ ಅವ್ರು ಇದನ್ನೇ ಹೊಡ್ಕೋತಾರ. ನನಗೇನಾಗ್ತದ? ಇನ್ನು 2 ಮಕ್ಕಳು ಮದುವೆ ಮಾಡ್ಬೇಕು. ತೊಂಬರವ ಬುತ್ತಿ ತೊಂಬ. ನೋಡಪ್ಪ, ಇನ್ನ ಆರಾಮ್ ಇರ್ಲಿಲ್ಲ ಅಂದ್ರ ಸುಮ್ ದವಾಖಾನೆ ಹೋಗಮ್ಮತ್ತೀನಿ. ಏನಾಗಿಲ್ಲ, ಕೆಲ್ಸ ಬಿಟ್ರೆ ಏನೂ ಆಗಲ್ಲ. ಅಲ್ಲಿ ಹೊಲ್ದಾಗ ನಾವು ಒಬ್ಬನೇ. ನೋಡಪ್ಪ, ಅಕ್ಕಗ ಕರ್ಕೊಂಡು ನೀ ದವಾಖಾನೆ ಹೋಗು, ನಾನ್ ಪಾಲ್ಕಿಂದ ಹೋಗಿ ಕೆಲ್ಸ ಮಾಡ್ತೀನಿ ಅಲ್ಲಿ. ಬೇಡವ, ನೀವೇನು ಬರೋದು ಬೇಡ, ನಾ ಅದಟ್ಟು ಮಾಡ್ತೀನಿ. ಅಲ್ಲಿ ನಮ್ಗೆ ಯಾರು ಕೇಳೋರ ಹೇಳೋರ? ಸಾವುಕಾರ ನಮ್ಮ ಮ್ಯಾಗ ಜಿಕ್ಕಾಪಟ್ಟಿ ಜೀವ ಅದಾನ. ಬರೀ ಕೆಲ್ಸ ಐತಿಲ್ಲ, ಗೌಡ ಚಲೋನ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರ ನಿನ್ ಜೀವನದಲ್ಲಿ ಖಬರ್ ಇಟ್ಕೋಲ್ಲ. ನೀ ಸಾಯವರ್ತ ಬರೀ ಕೆಲ್ಸನಾಗಿ ಮಾಡ್ಕೊಂಡ್ ಕೂತ್ರ ನಿನ್ ಜೀವನ ತೋರ್ಸೋರ್ ಯಾರು? ಸಾವುಕಾರ ನಿನ್ ಮೇಲೆ ಜೀವನ ತಂದು ಇಡೀ ನಿನ್ ಜೀವನನೇ ಜೀತದ ಆಳ್ದಾಗ ಕಳ್ದಲ್ಲಪ್ಪ. ಹುಚ್ಚವುಗಳೇ ಹುಚ್ಚದೇನು? ನಾ ನಿಮ್ಮ ಅಪ್ಪ ನಿಮ್ಮ ಮದುವೆ ಮಾಡತನ ಸಾಯೋದಿಲ್ಲ. ಹೋರಿ ಮನ್ಯಾಗ ಹೋರಿ, ನಾ ಕೆಲ್ಸಕ್ಕೆ ಹೋಗ್ತೀನಿ. ಮತ್ತೆ ಸಾವುಕಾರ ಒದರಾಡಬಾರ್ದವ. ಹೋರಿ. ನಿನ್ಗೆ ಅಷ್ಟೇ ಬಾಕ. ರಾಮಪ್ಪ ಮುತ್ತೆ ಹಂಗ ಬಿದ್ದಾನ. ಮುತ್ಯ ಹೇಳ ಮುತ್ಯ. ಏನಿಲ್ಲಪ್ಪ, ಸ್ವಲ್ಪ ನೀರ್ ಉಣ್ಸಾತಿದ್ನಿ, ಚಕ್ರ ಬತ್ತು. ನಿಂದ್ರ ಅಕ್ಕಗಳಿಗೆ ಕರ್ಕೊಂಬರ್ತ ಮುತ್ಯ. ಅಕ್ಕ ಅಕ್ಕ. ಯಾಕಪ್ಪ ಏನ ಏನಾಗೈತಪ್ಪಿ? ಮುತ್ಯ ಅಲ್ಲಿ ಆರಾಮ್ ತಪ್ಪ ಹೊಲ್ದಾಗ ಮುಕೊಂದ ಅಕ್ಕ. ಹೊಲ್ದ ಮಾಡೋಣ? ಹ್ಞೂ ಅಕ್ಕ, ಅಲ್ಲಿ ಹೊಲ್ದಾಗ ಮುಕೊಂದ. ತೋರ್ಸಕತ್ತಿ. ಅಪ್ಪ ಎಲ್ಲಿದ್ದ ಅಪ್ಪ? ಅಕ್ಕ ನಾ ಹೋಗ್ತೀನಿ ಕೆಲ್ಸ. ಏನಿಲ್ಲ, ಆರಾಮಾತ. ಯಾಕೆ ಬಂದ್ರಿ? ಇದೇ ಸರಿಯಾದ ಸಮಯ ನೋಡ. ಅವ್ರ ಅಪ್ಪಗ ದವಾಖಾನಿಗೆ ಒಯ್ದಂಗ ನೆವಮ್ಮ. ರಾಮಪ್ಪ ನಮಸ್ಕಾರ ಸಾವ್ಕಾರ. ಏನಾಯ್ತು ರಾಮಪ್ಪ? ಏನಿಲ್ರಿ, ಇದ್ರಾಗ ನೀರ್ ಬಿಡ್ಲತ್ತಿದೇನ್ರಿ, ಒಂದ್ ಸ್ವಲ್ಪ ಚಕ್ರ ಬಂದಂಗ ಆಯ್ತ್ರಿ, ಒಂದ್ ಸ್ವಲ್ಪ ಇದಾಗ ಸುಸ್ದಂಗ ಆಯ್ತ್ರಿ, ಅದೇ ಬಂದ್ ಕೂತಿದೇನ್ರಿ. ನನ್ನ ಮಕ್ಳು ಗಾಬರಿಯಾಗಿ ಓಡಿ ಬಂದಾರಿ. ಎದ್ಯಾಗ ಚುಚ್ಚದಂಗ ನನಗೂ ಎದ್ಯಾಗ
ಚುಚ್ಚದಂಗ ಆಗಕತ್ತೈತಿ ರಾಮಪ್ಪ. ಅಂದ್ರ ರಾಮಪ್ಪ, ನಮ್ ಹೊಲ್ದಾಗ ನೀ ಕೆಲ್ಸ ಮಾಡವ, ಹಗಲ್ ರಾತ್ರಿ ದುಡ್ದವ, ನೀ ಇಂತ ತ್ರಾಸನಾಗ ಅದಿಯಲ್ಲ, ನಿನ್ ಎದೆ ಚುಚ್ಚಿದ್ರ ನನ್ನ ಎದ್ಯಾಗ ಚುಚ್ಚದಂಗ ನೋಡು ರಾಮಪ್ಪ. ಅದಕ್ಕ ಮಾತಾಡ್ನಿ. ದವಾಖಾನಿಗೆ ಹೋಗನ್ ಬಾ ರಾಮಪ್ಪ, ಹೇಳು. ನಡಿಯಪ್ಪ ಹೇಳಪ್ಪ ಹೇಳಪ್ಪ. ರಾಮಪ್ಪ, ನಿನ್ ಮಕ್ಕಳು ಅಷ್ಟು ಹೇಳಕತ್ತಾರ ಅಂದ್ಮ್ಯಾಗ ನಡಿಯಲ್ಲ. ಈ ಚಾನ್ಸ್ ನಾ ಮಿಸ್ ಮಾಡ್ಕೋತಿರ್ಬೇಕಾ? ಮಿಸ್ ಮಾಡ್ಕೊಳಂಗ ಇಲ್ಲ. ಆಟ ಶುರು ಆಗುದ ಈಗ. ರೂಪ ಕಣ್ಣಿಟ್ಟ ನಮ್ಯಾಗ ಕುಕ್ಲಾತ ಬಿಡಂಗಿಲ್ಲ. ರಾಮಪ್ಪ, ನೆಟ್ಟಗ ನಡಿ. ಇಬ್ರು ಇಲ್ಲೇ ಮಾಡ್ಕೊ ಕೂತ್ರ ಕೆಲ್ಸ ಆಗಲ್ಲ. ನಾ ಹೋಗಿ ಹಂಡಿ ಕಸ ಮಾಡ್ತೀನಿ, ನೀ ಸ್ವಲ್ಪ ಹುಲ್ ಕಿತ್ಕೊಂಡು ಎಮ್ಗಳು ತೊಂಬ. ಹಾ ಆಯ್ತದ. ರೂಪ, ಇವತ್ತು ಬರ್ಬೇಕ ಜಾಗ ನೋಡ. ಸಾವ್ಕಾರ ಹಂಗ್ಯಾಕ್ ಮಾತಾಡ್ಲತ್ತೀರಿ? ನಿಮ್ ದನಗಳಿಗೆ ಹುಲ್ ಒಯ್ಲತ್ತಿ, ನಿಮ್ಗ್ ಮಾಡಾಕ್ ಕರ್ದಿಲ್ರಿ ನಾ ಇಲ್ಲಿ. ನೀ ಏನ್ ಮಾಡು ಅನ್ನೋದಿಲ್ಲ ಅಂತ ನನಗ್ ಗೊತ್ತೈತಿ. ನಾನ ಮಾಡ್ಬೇಕು ಅಂತಾನ ಬಂದಿನಿ. ಯಾಕಂದ್ರ ದನಗಳು ನನ್ನ. ಸಾವ್ಕಾರ ಬೇಡ್ರಿ, ಇದೇನ್ ಮಾಡಕ್ ಬೇಡ್ರಿ ಸಾವ್ಕಾರ, ಸಾವ್ಕಾರ ಬೇಡ್ರಿ, ಇದೇನ್ ಮಾಡಕ್ ಇವತ್ ನನ್ನ ಆಸೆ ಈಡೇರ್ತ ನೋಡ. ಯಾಕಂದ್ರ ಯಾರು ಮುಟ್ಲರ್ ಹೆಣ್ಣನ ಇವತ್ ನಾಳ್ ಮುಟ್ಟೆ. ನನ್ನ ಆಸೆ ಈಡೇರ್ದ್ಮ್ಯಾಗ ಇದ್ರ ಸತ್ರ ಈ ಜೀವನ ಯಾಕೆ ಇಡ್ಲಿ? ಒಂದು ವಾರ ಐತಿ ಕೆಲಸ ಬಿಟ್ಟು, ಎರಡೂ ನನ್ನ ಮಕ್ಳು ಹೊಂಟಾವ. ಕೆಲಸ ಹೆಂಗೆ ಮಾಡ್ಲತ್ತೇವು ಯಾರಿಗೂ. ಪೂರಾ ಆರಾಮಾಗೀನಿ. ನಾಳೆ ಹಿಡ್ದು ನಾನೇ ಹೋಗ್ಬೇಕು ಕೆಲ್ಸಕ್ಕೆ. ನನ್ನ ಮಕ್ಳು ಮಾಡಿದ ಕೆಲಸ ನಮ್ಮ ಸಾವ್ಕಾರ ಮನ್ಸಿಗೆ ಬಂದದು ಇಲ್ಲೋ. ನಾಳೆ ನಾನೇ ಹೋಗ್ಬೇಕು ಕೆಲ್ಸಕ್ಕೆ. ಟೈಮ್ ಆಯ್ತಿನ ಬರಲಿಲ್ಲಲ್ಲ ಮಕ್ಳು ಯಾಕೆ? ಮುತ್ಯ, ಏನಾಯ್ತಪ್ಪ? ಸಾವ್ಕಾರ್ ಬಾ ಅಂದ ನಿನಗ. ನನಗ ಯಾಕಪ್ಪ? ನಾ ಫೋನ್ ಮುತ್ಯ ಬಾ ಅಂದಾರ. ಅರ್ಜೆಂಟೇ ಬಾ ಆತ? ಅರ್ಜೆಂಟ್ ಬಾ. ಅದಕ್ಕೆ ಬಾ ಅಂದಿರ್ಬೇಕು ಸಾವ್ಕಾರ್ರು. ಅರ್ಜೆಂಟ್ ಬಾ ಅಂದಾರಂದ್ರ ಏನ್ ಕೆಲಸ ಇರ್ಬೇಕು ಸಾವ್ಕಾರ್ದು? ನಾನು ಸಾಲಿ ಹೋಗ್ತಿದ್ದೆ. ನೀ ಹೋತಿಪ್ಪ? ಹ್ಞೂ ಹೋಗು. ಏನೊಂದು ವಿಷಯ ಇದ್ರೆ ನನಗೆ ಸಾವ್ಕಾರ ಅರ್ಜೆಂಟ್ ಬಾ ಆತರ ಹೋಗಿಬೇಕನ. ನಮ್ಮ ಅಪ್ಪಗೆ ಏನಂತ ಮಾಡಿ ತೋರಿಸ್ಲಿಲ್ಲ. ನಂದಿ ಜೀವ ಇಡಬಾರ್ದು, ಇಟ್ಟರು ನಮ್ಮ ಅಪ್ಪನ ಮರ್ಯಾದೆ ಹೋಗ್ತದ. ಅಕ್ಕ ಏನಾಯ್ತು? ಏನಾಯ್ತು ಅಕ್ಕ? ಯಾಕೆ ಅಳ್ಳಕ್ ಏನಾಯ್ತು? ಏನಾಯ್ತು ಅಕ್ಕ? ಹಿಂಗೆ ನೀನ್ ಅವತಾರೆಲ್ಲ ಹಿಂಗೆ ಕುಗುಲ್ ಬಿಟ್ಟಿದಿ? ಇದೆಲ್ಲ ಏನ್ ಚೂರ್ದಂಗ ಆಗ್ಯದಲ್ಲ? ತಂಗಿ, ನನ್ ಜೀವನ ನಾಯಿ ಮುಟ್ಟಿದ ಪಣತಿ ಆಯ್ತವ. ನಾಯಿ ಮುಟ್ಟಿದ್ ಮಾಡ್ದವ. ಸತೀಶ್ ಸಾವ್ಕಾರ ನಿನ್ ಜೀವನ ಹಾಳು ಮಾಡ್ದ? ಬಾ, ದೊಡ್ಡ ಸಾವ್ಕಾರ ಬೆಲೆಕ್ ಹೋಗಿ ಅವನಿಗೆ ಏನ್ ಮಾಡೋದು ಮಾಡಿ ಬನ್ನಿ. ಸತೀಶ್ ಹಿಂಗ ಹೋದ ಒಳಗ್ ಗಡಬಡ್ಲಿ. ಅಣ್ಣ, ನಾ ಸ್ವಲ್ಪ ಅರ್ಜೆಂಟ್ ಬೆಂಗಳೂರು ಹೋಗ್ಬರ್ತೀನಿ ಅಣ್ಣ. ಹೋಗ್ಬರ್ಲಿ ಅಣ್ಣ? ನಮ್ ತಮ್ಮ ಎಂದೂ ಹಿಂಗ್ ಮಾಡೋದನ್ನ ಗಡಬಡ್ಲಿ ಹೇಳಕ್ಕ. ನಾಯಿ ಎಲ್ ಹೊಂಟಿದಿ? ನಮ್ಮ ಅಕ್ಕನ ಜೀವನ ಹಾಳು ಮಾಡಿ ನೀವ್ ಹೊಂಟಿದಿ ಓಡಿ ಬಾಲಿ.
ಬೇಕಾ ನಮ್ ತಮ್ಮನ ಎದಿ ಮ್ಯಾಗ ಅಂಗಿ ಹಿಡಿಯೋಟ್ ಸೊಕ್ ಬತ್ತ ನಿನಗ ನಮ್ ಮನೆ ಅನ್ನ ತಿಂದು ಗೌಡ್ರ ಹಾ. ನಿಮ್ ತಮ್ಮಗ ಹಿಡಿಬೇಕಂತ ಹಿಡ್ದಿಲ್ರಿ ನಿಮ್ ತಮ್ಮ ಏನ್ ಬೇಸ್ಗಿ ತಿನ್ನ ಕೆಲ್ಸ ಮಾಡಣ ಪೈಲ ಅವನಿಗ್ ಕೇಳ್ರಿ. ಯಾಕ ವಾದಂಗಿ ನಮ್ ತಮ್ಮ ಅಂತ ಕೆಲಸ ಏನ್ ಮಾಡ್ಯಾನ ನಮ್ಗೇನ್ ಕೇಳ್ತೀರಿ ಸೌಕಾರ ನಿಮ್ ತಮ್ಮ ನಿತ್ತಾನಲ್ರಿ ಇವನಿಗೆ ಕೇಳ್ರಿ ಏನ್ ಮಾಡ್ಯಾನ ಅನ್ನೋದು. ಯಾಕ ಗೊತ್ತಮ್ಮ ಅಂತ ಕೆಲಸ ಏನ್ ಮಾಡಿದಿ ಅಣ್ಣ ನಾ ನಿನ್ ತಮ್ಮದಿನಿ ಏನ್ ಅನ್ನೋದ್ರಿ ಗೊತ್ತಿಲ್ಲೇನು? ಮತ್ತ ರೂಪ ಯಾಕ ಅಳ್ಳಾಕತ್ತಾಳ ಏನ್ ಅಂದಿ ಏನ್ ಮತ್ ನೀ ಆಕಿ ನಾ ಯಾರಿಗಾರ ಏನಾರ ಯಾಕೆ ಅನ್ನೋದಕ್ಕೆ ಹೋಗ್ಲಿ ಅಣ್ಣ ನಾ ಹೋಗ್ತೀನಿ ಲೇಟ್ ಆಗೈತೆ. ಎಂತದಿಲ್ರಿ ಸೌಕಾರ ನಿಮ್ ತಮ್ಮ ಇದ್ದವ ನಮ್ಮ ಅಕ್ಕನ ಜೀವನ ಹಾಳ್ ಮಾಡಿರ್ತಾನ್ರಿ ಹಾಳ್ ಮಾಡಿರ್ತಾನ. ಹಾ ನನಗ್ ಗೊತ್ತಿತ್ತು ಈ ಮಗ ಎಂತ ಕೆಲಸ ಮಾಡ್ತಾನ ನನಗ್ ಗೊತ್ತಿತ್ತು. ಅಲ್ಲೋ ನಾವೇನು ನಮ್ಮ ಮನೆತನದ ಮರ್ಯಾದೆ ಏನು ಎಂತ ಗೌರವ ಎಂತ ವಂಶಸ್ಥರು ನಾವು. ನೀ ಯಾವಾಗ ಎಂದ ಇಂತ ಹೇಳ್ತೀವಿ ಕೆಲಸ ಮಾಡಿ ಅಂದ್ಮೇಲೆ ಇನ್ನ ನಮ್ಮ ಮನೆ ನಿನಗ್ ಜಾಗಿಲ್ಲ ನಡಿ ಹೊರಗ್ ನೀ. ನೋಡ್ರ ಮನ್ಯಾಗ ಹೊರ ಅಂತಾರ ನಮ್ಮ ಅಕ್ಕ ಆಗಿದ ಅನ್ನ ಏನ್ ಮಾಡ್ಬೇಕ್ರಿ? ಅಂದ್ರ ಏನ್ ನಿಮ್ಮ ಮಾತಿನ ಅರ್ಥ? ನಿಮ್ಮ ಮಕ್ಕಳಿಗೆ ನಾ ಮದ್ವೆಗ ಅಂತೀರೇನು? ನಮ್ಮ ಅಂತಸ್ತೇನು ನಿಮ್ ಅಂತಸ್ತೇನು ನಮ್ಮ ಲೆವೆಲ್ ಏನು ನಿಮ್ ಲೆವೆಲ್ ಏನು? ನಮ್ ಮನ್ಯಾಗ ಚೀತದ ಆಳುಗಳು ನೀವು. ಹೋಗಿ ಹೋಗಿ ಇಲ್ಲದ ಅಪವಾದನಂತ ಅಂತಸ್ತಿನ ಬಗ್ಗೆ ನಿನಗ ಅಷ್ಟು ಗೌರವ ಮರ್ಯಾದೆ ಇತ್ತು ಅನ್ನೋದು ಇಂತ ಕೆಲಸ ಮಾಡ್ತೀವಿ. ನೀವ್ ಹೊಡಿಬೇಡ್ರಿ ನಾನೇ ಹೊಡಿತೀನಿ ಬಿಡ್ರಿ. ನೋಡಪ್ಪ ಸತೀಶ ಈಗ ರೂಪಾನ ಜೀವನ ನಿನ್ನಿಂದನೇ ಹಾಳಾಗ್ಯದ. ನಿನ್ನಿಂದನೇ ನ್ಯಾಯ ಸಿಗಬೇಕು. ಇಬ್ರು ಕೂಡಿ ಲಗ್ನ ಮಾಡ್ಕೊಂಡು ಚಂದಾಗಿ ಜೀವನ ಮಾಡ್ಕೋತ ನಡ್ರಿ.